ಕಾರಾಗೃಹಗಳಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳಿಗೆ ಬ್ರೇಕ್ ಯಾವಾಗ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ಕಡೆ ಮುಂದಾಗ್ತಾ ಇದೆ. ಕಾರಾಗೃಹ ಸುಧಾರಣಾ ಸಮಿತಿ ಕೊಟ್ಟಿದ್ದಂಥ ವರದಿ ಅನುಷ್ಠಾನ ಆಗಬೇಕು ಅಂತೇಳಿ ಸರ್ಕಾರ ಕೂಡ ಒಂದು ಕಡೆ ಚಿಂತನೆ ನಡೀತಾ ಇದೆ. ಕಾರಾಗೃಹಗಳಲ್ಲಿ ಡ್ರಗ್ಸ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಮೊಬೈಲ್ ಫೋನ್ಗಳು ಸಿಗ್ತವೆ, ಅಕ್ರಮ ಆಯುಧಗಳು ಸಿಗ್ತವೆ. ಇಲ್ಲಿ ಯಾರು ಯಾವ ರೀತಿ ಬೇಕೋ ರಾಜವೈಭೋಗ ಸಿಗುತ್ತೆ. ಇಲ್ಲಿ ಇವರು ಪಾರ್ಟಿ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಇವರು ಈ ಥರ ಟಿ ವಿಗಳು ಹಾಕ್ಕೊಂಡು ಆರಾಮಾಗಿ ಕೂತಿರ್ತಾರೆ, ಮನೆ ರೀತಿಲೇ ಇರ್ತಾರೆ. ಇದೆಲ್ಲ ಇತ್ತಲ್ಲ. ಸೊ ಇದೀಗ ಸುಧಾರಣೆ ಯಾವ ರೀತಿಯಲ್ಲಿ ಮಾಡಬೇಕು ಅಂಥೇಳಿ ಸಮಿತಿ ಒಂದು ವರದಿಯನ್ನು ಕೊಟ್ಟಿದೆ. ಅದನ್ನು ಅನುಷ್ಠಾನ ಮಾಡಿದ್ರೆ ಹೇಗೆ ಅಂಥೇಳಿ ಒಂದು ಚಿಂತನೆ ಇಲ್ಲಾಗ್ತಾ ಇದೆ. ಹಿರಿಯ IPS ಅಧಿಕಾರಿ ಹಿತೇಂದ್ರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಕಮಿಟಿ ಇದು. ಮೊನ್ನೆ ಪರಮೇಶ್ವರ್ ಅವರಿಗೆ ವರದಿ ಕೊಟ್ಟಿತ್ತು ಇದೇ ಸುಧಾರಣಾ ಕಮಿಟಿ. ಜೈಲುಗಳ ಸುಧಾರಣೆಗೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆ ಆಗಿದೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿದರು. ಹಾಗಾಗಿ CM ಜೊತೆ ಚರ್ಚೆಗೆ ಮುಂದಾಗಿದ್ದಾರೆ ಪರಮೇಶ್ವರ್. ಹಲವು ಶಿಫಾರಸುಗಳನ್ನು ಸುಧಾರಣಾ ಸಮಿತಿ ಮಾಡಿದೆ. ಶಿಫಾರಸೇನು ಅಂದರೆ ಕುಖ್ಯಾತ ಕೈದಿಗಳ ಜೊತೆಗೆ ಇತರರು ಸೇರೋದ್ರಿಂದ ಇನ್ನೂ ಅಪರಾಧಗಳು ಜಾಸ್ತಿ ಆಗ್ತವೆ. ಹೊರಗಿನ ತಿಂಡಿಗೆ ನಿಷೇಧ ಹಾಕಬೇಕು. ಆಹಾರ ಪದಾರ್ಥಗಳ ಸಾಗಾಟದ ಮೇಲೆ ನಿಗಾ ಇಡಬೇಕು. ಜೈಲು ಕಾಂಪೌಂಡ್ ಗೋಡೆಯನ್ನು 30 ಅಡಿ ಎತ್ತರಕ್ಕೆ ನಿರ್ಮಿಸಿ. ಜೈಲು ಕಾಂಪೌಂಡ್ ಮೇಲೆ CC ಕ್ಯಾಮೆರಾ ಕಣ್ಗಾವಲು ಇರಲಿ. ತಿಹಾರ್ ಜೈಲಂತೆ ಪ್ರತಿ ಬ್ಯಾರಕ್ಗೆ CCTVಯನ್ನು ಅಳವಡಿಸಿಬಿಡಿ. 3 ವರ್ಷಕ್ಕೆ ಜೈಲು ಸಿಬ್ಬಂದಿ ವರ್ಗಾವಣೆ ಆಗ್ತಾ ಇರಲಿ. ಇಲ್ಲೇ ಒಂದೇ ಕಡೆ ಅವರು ಇದ್ದರೆ ತಪ್ಪಾಗುತ್ತೆ. ಅದು ಒಂದೇ ಕಡೆ ಇದ್ದರೆ ಖೈದಿಗಳ ಜೊತೆ ಅವರು ಕೂಡ ಶಾಮೀಲಾಗ್ಬಿಡ್ತಾರೆ. ಕುಟುಂಬ ಸದಸ್ಯರ ಜೊತೆ ಮಾತನಾಡಲಿಕ್ಕೆ ದೂರವಾಣಿ ವ್ಯವಸ್ಥೆ ಮಾಡಬೇಕು. ಇದರಿಂದ ಅಕ್ರಮ ಮೊಬೈಲ್ಗಳ ಒಳನುಸುಳುವುದಕ್ಕೆ ಒಂದು ಬ್ರೇಕ್ ಬೀಳುತ್ತೆ. ಅಧಿಕಾರಿಗಳನ್ನು ಬೆದರಿಸಿ ಬ್ಲ್ಯಾಕ್ಮೇಲ್ ಮಾಡ್ತಕ್ಕಂಥ ಖೈದಿಗಳಿಗೆ ಕಠಿಣ ಕ್ರಮ ಆಗಬೇಕು. ರಾಜ್ಯ ಕಾರಾಗೃಹಗಳಲ್ಲಿ 40% ಸಿಬ್ಬಂದಿ ಕೊರತೆ ಇದೆ. ಹೊಸ ಸಿಬ್ಬಂದಿ ನೇಮಕ ಮಾಡಿ ಅಂತೇಳಿ ಸಮಿತಿ ಪ್ರಮುಖವಾಗಿ ಮಾಡಿರ್ತಕ್ಕಂಥ ಶಿಫಾರಸುಗಳು.